ವೇದಿಕೆ ಮೇಲಿರುವಂಥ ಹಿರಿಯರೇ, ವೇದಿಕೆಯ ಮುಂದೆ ಇರುವಂಥ ಹಿರಿಯರೇ, ಗಣ್ಯರೇ, ನನ್ನ ತಾಯಿಯ ಗೆಳತಿಯರು ಇದ್ದಾರೆ ಇಲ್ಲಿ. ನಾನು ಬಹಳ ಅದೃಷ್ಟವಂತ, ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಈ ಸಭೆ ತುಂಬಿರೋದಲ್ಲದೆ ಅಲ್ಲಿ ಆಡಿಟೋರಿಯಂ ತುಂಬಿದೆ. ಅಲ್ಲಿ ದೊಡ್ಡ ತೆರೆಯ ಮೇಲೆ ನಮ್ಮನ್ನು ತೋರಿಸ್ತಾ ಇದ್ದಾರೆ. ನಾನು ಕಿರುತೆರೆಯ ಮನುಷ್ಯ, ಅದಕ್ಕಿಂತ ಚಿಕ್ಕ ರೇಡಿಯೋ ಮನುಷ್ಯ ಆಗ್ಬಿಟ್ಟಿನಿ. ಈಗ ಬೆಳಗ್ಗೆ 8 ಗಂಟೆಗೆ ಒಂದ್ಸಲ ಬರ್ತೀನಿ, ರಾತ್ರಿ 10 ಗಂಟೆಗೆ ಒಂದ್ಸಲ ಬರ್ತೀನಿ. ನನ್ನ ಹೆಂಡತಿ ಅಂತಿರ್ತಾಳೆ, ಮರೆಯ ಎಲ್ಲಿಂದ ಮಾತಾಡ್ತೀಯ, ಇಲ್ಲೂ ಮಾತಾಡ್ತಿದ್ಯಾ, ಅಲ್ಲೂ ಮಾತಾಡ್ತಿರ್ತೀಯ, ಕಾಫಿ ಕೊಡು ಅಂತ ಕೂಗಿದ್ರೆ ಅವಳಿಗೆ ರೇಡಿಯೋದಲ್ಲಿ ಕೂಗಿದೆಯೋ ಮನೇಲಿ ಕೂಗಿದೆಯೋ ಅಂತ ಕೇಳ್ತೀನಿ. ಹಾಸ್ಯವನ್ನು ನಾನು ಸ್ವಲ್ಪ ಟೆರರೈಸ್ ಮಾಡಿರುವಂಥ ವ್ಯಕ್ತಿ. ನನ್ನ ಕೈಗೆ ಸಿಕ್ಕರೆ ಕಡಿಮೆ ಬೈಗಳೇನು ಬೈಯೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಸೆಟ್ ಆಫ್ ಜೋಕ್ಸ್ ಅಂತಿರುತ್ತೆ. ಒಂದು ಜೋಕ್ ಹೇಳಿದ್ರೆ ಜನ ನಗೋದು, ಅದು ಹಾಸ್ಯ ಅಲ್ಲ ಅಂತ ನಾನು ಭಾವಿಸ್ತೀನಿ. ಹಾಸ್ಯದ ಬಗ್ಗೆ ಮಾತಾಡುವವರು ಅಥವಾ ಹಾಸ್ಯದ ವಲಯದಲ್ಲಿರೋರು ದೇ ಆರ್ ನಾಟ್ ಜೋಕರ್ಸ್. ಹಾಸ್ಯ ಅನ್ನೋದು ದಿನನಿತ್ಯದಲ್ಲಿರುತ್ತೆ. ನಾವು ಅದನ್ನು ಗಮನಿಸದೆ ಹೋದರೆ ನಮಗೆ ಹಾಸ್ಯ ಪ್ರಜ್ಞೆ ಇಲ್ಲ ಅಂತಂತೇಳಿ. ಬೇರೆ ಏನಿಲ್ದಿದ್ರೂ ಪರವಾಗಿಲ್ಲ, ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು ಅಂತ. ಈ ಬಳ್ಳಾರಿ ರಾಯಚೂರು ಕಡೆಯವರಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ, ಸ್ವಲ್ಪ ಏನು ತುಂಬಾ ಕಡಿಮೆ. ನಾನು ಬಳ್ಳಾರಿಯವನಾದ್ದರಿಂದ ಧೈರ್ಯವಾಗಿ ಹೇಳ್ತೀನಿ. ಅದನ್ನು ಬಳ್ಳಾರಿ ಸಮಸ್ಯೆ ಏನು ಅಂತಂದರೆ ಅಲ್ಲಿರುವಂಥ ಪ್ರತಿಭಾವಂತರೆಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ. ನನಗೊಂದು ಸಲ ಬಳ್ಳಾರಿಲಿ ಸನ್ಮಾನ ಮಾಡ್ತಾ ಇರೋದು, ಬಳ್ಳಾರಿ ಕಲೆಗಳ ತವರು. ಹೌದು ಮಾರಾಯ, ತವರು ಮನೆಯಲ್ಲಿದ್ದರೆ ಅಪವಾದ ಬರ್ತದೆ, ಅದಕ್ಕೋಸ್ಕರ ಗಂಡನ ಮನೆಗೆ ಹೊರಟೋಗಿದ್ದೀವಿ. ಈ ಬಳ್ಳಾರಿ ರಾಯಚೂರಿನ ಜನಕ್ಕೆ ಜೋಕ್ ಮುಗೀತು ಅಂತ ಹೇಳದೇ ಇದ್ರೆ ನಗಲ್ಲ. ಎಲ್ಲ ಹೆಣ್ಮಕ್ಳು ಒಂದು ಸಲ ಬ್ರಹ್ಮನ ಹತ್ರ ಹೋಗಿ ವಿನಂತಿ ಮಾಡಿದ್ರಂತೆ, ಹೆರಿಗೆ ನೋವು ನಮಗೆ ಯಾಕೆ ಬರಬೇಕು, ಆಲ್ಟರ್ನೇಟಿವ್ ಆಗಿ ನಮ್ಮ ಗಂಡಂಗೂ ಒಂದು ಸಲ ಬರಲಿ ಅಂತ. ಭಾಳ ಸಂತೋಷ ಅಂತ ವರ ಕೊಟ್ಟ ದೇವರು. ಆಕೆಗೆ ಹೆರಿಗೆ ಟೈಮು, ಗಂಡ ಕಾಯ್ತಾ ಇದ್ದಾನೆ, ನೋವು ಬಂದಿದ್ದು ಡ್ರೈವರ್ಗೆ. ಬಳ್ಳಾರಿಯವ್ರಿಗೆ ಅರ್ಥ ಆಗೋದಿಲ್ಲ. ಹಾಂ ಆಯಿತು, ಮುಂದೆ. ಆಮೇಲೆ ನೀವು ನಮ್ಮವ್ರು ಮಾತಾಡೋದು ನೋಡಿ, ಬಳ್ಳಾರಿಯವ್ರು ಮಾತಾಡ್ತಿರ್ತಾರೆ, ಅದು ಯಾಕೆ ಹಂಗೆ ಮಾತಾಡ್ತಾರೆ? ನಾನು ಎಷ್ಟು ಸಲ ಕೇಳಿದೆ, ರಸ್ತೆಯಲ್ಲಿ ಹೋಗ್ತಿರ್ತಾರೆ, ನಿಮ್ಮ ಮನೆಗೆ ಹೋಯ್ತಪ್ಪ, ನೀನು ಹೆಂಡತಿ ಕಟ್ಟ ಮೇಲೆ ಕುಂತ್ಕೊಂಡಿದ್ಲು, ಇಲ್ಲಣ್ಣ ಅಂತಂದ್ಲು ಅಂತ. ಇಷ್ಟು ಜೋರು ಕಿರ್ಚಿ, ಪರ್ಸ್ನಲ್ ಥಿಂಗ್ಸ್ನು ಕೂಡ ಅಷ್ಟೇ ಜೋರು ಕಿರ್ಚಿ ಮಾತಾಡ್ತಿದ್ರು. ಯಾಕೆ ಸ್ವಾಮಿ ಅಂತಂದೆ. ಅವ್ರು ಡಾಕ್ಟ್ರು ಭಾಳ ಚೆನ್ನಾಗಿ ಹೇಳಿದ್ರು, ಆ ಬಿಸಿಲಿಗೆ ಗಂಟ್ಲಿನ ಪಸೆ ಆರುತ್ತಾದ್ರಿಂದ ಕಿರ್ಚಿ ಮಾತಾಡಬೇಕಾಗುತ್ತೆ ಅಂತಂದು. ಕಿರ್ಚಿ ಮಾತಾಡದೆ ಹೋದರೆ ಅರ್ಥವಾಗಲ್ಲ, ಅವ್ರ ಮೆತ್ತಗೆ ಮಾತಾಡಲ್ಲ. ಸಾಮಾನ್ಯವಾಗಿ ನನ್ನ ಹಾಸ್ಯದ ಪರಿಧಿಗೆ ಪದೇ ಪದೇ ಸಿಗೋರು ಈ ರಾಷ್ಟ್ರವನ್ನು ಅದೃಷ್ಟವಶಾತ್ 10 ತಿಂಗಳು ಆಳಿದಂಥ ದೇವೇಗೌಡರು. ಅವರು ಅಷ್ಟೇ ಸ್ವಲ್ಪ ಜೋಕ್ ಅರ್ಥವಾಗಲ್ಲ. ಒಂದು ದಿವಸ ಪ್ರಧಾನಮಂತ್ರಿ ಆದ ಹೊಸರಲ್ಲಿ ಅವರು ಮನೆ ಮುಂದೆ ಕೂತು ಪೇಪರ್ ಓದ್ತಾ ಇದ್ರಂತೆ. ದೇವೇಗೌಡರು ಪೇಪರ್ ಓದೋದನ್ನು ನೀವು ನೋಡಬೇಕು, ಅದೊಂಥರ ಸ್ವಗತ ಸಂಭಾಷಣೆ ಇದ್ದಂಗೆ ಇರುತ್ತೆ. ನಾನು ಮುಖ್ಯಮಂತ್ರಿ ಆದರೆ ಕರ್ನಾಟಕಕ್ಕೆ ಉಚಿತ ವಿದ್ಯುತ್ ಅಂತ ಬಂಗಾರಪ್ಪ ಹೆಡ್ಡಿಂಗ್ ಬಂದಿರುತ್ತೆ. ನಾನು ಎಲ್ಲಿಂದ ಕೊಡ್ತಾನೋ ಅಂತ ಓದ್ತಾ ಆ ಪೇಪರ್ಗೆ ಉತ್ತರ ಕೊಡ್ತಾ ಇರ್ತಾರೆ ಅವರು. ಉಗ್ರವಾದಿಗಳ ಆತಂಕ, ಉಗ್ರವಾದಿಗಳ ದಾಳಿ, ಅದರ ಬಗ್ಗೆ ಆತಂಕ. ಯಾಕೆ ಬರ್ತಾರೆ ಇಲ್ಲಿ, ಯಾರು ಬರಲ್ಲ ಇಲ್ಲಿ ಅನ್ನೋದು ಹಿಂಗೆ ಮಾತಾಡ್ತಾ ಇರ್ತಾರೆ. ಹಾಗೊಂದ್ಸಲ ಅವ್ರು ಪೇಪರ್ ಓದ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ಸೋನಿಯಾ ಗಾಂಧಿ ಅವರು ಇನ್ನೂ ಕ್ವಾರ್ಟರ್ಸ್ ಖಾಲಿ ಮಾಡಿರಲಿಲ್ಲ. ಆವಾಗ ಪ್ರಿಯಾಂಕಾ ಓಡಿ ಬರ್ತಾಳೆ, ಗೋಡಾ ಅಂಕಲ್. ಚಿಕ್ಕವಳು, ಗೋಡಾ ಅಂಕಲ್ ಕುಮಾರಣ್ಣ ಮಾರ್ತಾ ಹೇ. ಒಳ್ಳೆ ರೇಟ್ ಬಂದರೆ ನನ್ನೂ ಮಾರ್ತಾ ಹೇ, ನಿನ್ನೂ ಮಾರ್ತಾ ಹೇ. ಈಗ ಸ್ವಲ್ಪ ಬದಲಾವಣೆ ಆಗಿ ಕೊಂಡ್ಕೋತಾ ಹೇ, ಎಲ್ಲ ಕೊಂಡ್ಕೋತಾ ಹೇ. ನಾವು ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಗದೇ ಇದ್ದರೆ ಹೇಗ್ರಿ? ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಗಬೇಕು, ನಮ್ಮ ಕೌನ್ಸಿಲರ್ಸ್ ನೋಡಿ ನಗಬೇಕು, ನಮ್ಮ ಶಾಸಕರನ್ನು ನೋಡಿ ನಗಬೇಕು. ಅವ್ರು ನಿಜವಾಗ್ಲೂ ನಗಲಿಕ್ಕೆ ಮಾತ್ರ ಯೋಗ್ಯರು, ಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಮಾತ್ರ ಅರ್ಹರು ಅಂತ 12 ವರ್ಷ ಹಾಯ್ ಬೆಂಗಳೂರು ನಡೆಸಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಅವರನ್ನು ಬೈದರೆ ಉಪಯೋಗವೇ ಇಲ್ಲ ಅಂತ. ಮಾಸ್ಟರ್ ಹಿರಣ್ಣನವ್ರು ಬಾಯಿಗೆ ಸಿಕ್ಕಂಗೆ ಬೈದರು, 30-40 ವರ್ಷದಿಂದ ಬೈದರು, ಅವ್ರೇನು ಸರಿ ಹೋಗ್ಲಿಲ್ವೇ? ಮತ್ತು ಅವ್ರನ್ನ ಬೈಯೋದೇನಿದೆ,
ಅದರ ಬದಲು ಅವ್ರನ್ನ ನೋಡಿ ನಕ್ಕು ಬಿಟ್ರೆ ಸಾಕಲ್ವ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದರೂ ಆಗ. ನನಗೆ ಈ ಹಾಸ್ಯೋತ್ಸವದ ಬಗ್ಗೆ ಈ ಖಂಡಿತವಾಗಿ ಇಷ್ಟು ದೊಡ್ಡ ಲೆವೆಲ್ ಸ್ಕೇಲಲ್ಲಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಇಷ್ಟು ದೊಡ್ಡ ಸ್ಕೇಲಲ್ಲಿ ನಡೆದರೂ ಕೂಡ ವಿವಾದಗಳೇ ಇಲ್ವಲ್ಲ ರಾಮಮೂರ್ತಿಗಳೇ. ಇಷ್ಟೊತ್ತಿಗೆ ಚಂಪಾ ಇದ್ದಿದ್ರೆ 30 ಹೇಳಿಕೆ ಕೊಟ್ಟರು. ಚಂಪಾ ಬಗ್ಗೆ ಒಂದು ಅದ್ಭುತವಾದಂಥ ಜೋಕಿದೆ, ಹೇಳ್ತೀನಿ ಕೇಳಿ. ಅವ್ರನ್ನ ಯಾರೋ ಒಬ್ಬರು ಸಭೆಯಲ್ಲಿ ಚಂಪಾ ಹ್ಯಾಸ್ ಅ ವೆರಿ ಶಾರ್ಪ್ ಟಂಗ್. ತುಂಬ ಅದ್ಭುತವಾದ ಸೆಟೈರ್ ಇರುವಂಥ ಮನುಷ್ಯ, ಭಾಳ ಕ್ರಿಯಾಶೀಲವಾದ ಮನುಷ್ಯ. ಈ ನಡುವೆ ಈ ಕಸ ಇದಕ್ಕೆ ಬಿದ್ದು ಮೈ ತುಂಬ ಕಸ ಮಾಡ್ಕೊಂಡಿದ್ದಾರೆ. ಅವರು ಒಂದ್ಸಲ ಮಾತಾಡ್ತಾ ಅವ್ರನ್ನ ಯಾರೋ ಒಬ್ರು, ಇವರು ಕನ್ನಡದ ಹುಟ್ಟು ಹೋರಾಟಗಾರರು ಅಂತ. ಇಲ್ರಿ, ಹುಟ್ಟು ಹೋರಾಟಗಾರ ಅಲ್ಲ ನಾನು, ಯಾರೋ ಇಬ್ಬರು ಹೋರಾಟಕ್ಕೆ ನಾ ಹುಟ್ಟಿದ್ದೀನಿ ಅಂತ. ಅದಕ್ಕೆ ನಾವು ತಮಾಷೆ ಮಾಡ್ತೀವಿ, ನಿಮ್ಮ ಅಪ್ಪ ಅಮ್ಮನ ಹೋರಾಟ ಅಂತ ಅಂದ್ಕೊಂಡಿದ್ವಿ, ಯಾರೋ ಇಬ್ಬರು ಅಂತ ಇವತ್ತು ಗೊತ್ತಾಯ್ತು. ಹೇಗೆ ಹಾಸ್ಯ ಅನ್ನೋದು ಅಲ್ಲಲ್ಲೇ ಹುಟ್ಕೊಳ್ಳುತ್ತೆ ನೋಡಿ. ಸರ್ದಾರ್ ಖುಷ್ವಂತ್ ಸಿಂಗ್ ನನ್ನ ಗುರುಗಳು. ನಾನು ಯಾವಾಗ ಹೋದರೂ ಅವ್ರ ಮನೆಗೆ ಹೋಗ್ತಿರ್ತೀನಿ, ಅವರಿಗೆ ನನ್ನ ಸೇವೆಯನ್ನು ಮಾಡ್ತಿರ್ತೀನಿ. ಅವ್ರು ಇಲ್ಲಿಗೆ ಬಂದರೆ ಕರೆಸ್ತಾರೆ. ನನ್ನನ್ನು ಬಹಳ ಪ್ರೀತಿಯಿಂದ ನೋಡುವಂಥ ನನ್ನ ಹಿರಿಯರು 96ನೇ ವಯಸ್ಸಿನಲ್ಲೂ ಎಂಥ ಅಗಾಧವಾದ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡಿದ್ದಾರೆ. ಅವರು ಒಂದು ಜೋಕನ್ನು ನನ್ನ ಪತ್ರಿಕೆ ಬಿಡುಗಡೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸಿಗೆ ಬಂದಾಗ ಅವ್ರು ಹೇಳಿದರು, ಒನ್ ಸರ್ದಾರ್ಜಿ ಗಾಟ್ ಇನ್ ಟು ದಿ ಟ್ರೈನ್. ಒಬ್ಬ ಸರ್ದಾರ್ಜಿ ಒಂದು ಟ್ರೈನ್ ಹತ್ಕೋತಾನೆ, ಆ ಬರ್ತ್ ಮೇಲ್ಗಡೆ ಇನ್ನೊಬ್ಬ ಸರ್ದಾರ್ಜಿ ಇರ್ತಾನೆ. ಅವನು ತಿಂಡಿ ತರಿಸ್ತಾನೆ. ತಿಂಡಿ ತಂದ, ತಿಂಡಿ ಕೊಟ್ಟ ಅವನು. ಹುಡುಗ ಕೊಟ್ಟ ಮೇಲೆ, ಭಾಯ್ ಸಾಬ್ ಮೇರಾ ಬಿಲ್ ಬಿಲ್ ಕೈಸಾ ಬಿಲ್, ಪತಾ ನಹೀ ಮೈ ಕೌನ್ ಹೂँ. अच्छा आप कौन है? नेता हूँ, नेता, लीडर हूँ. अच्छा आप लीडर है, माफ़ कीजिए ವಾಪಸ್. ಮಧ್ಯಾಹ್ನ ಊಟ ತರಿಸ್ದ, ಬಿಲ್ ಕೇಳಿದ್ರೆ ಮೈ ಕೌನು, ನೇತಾ ಹೂँ ನೇತಾ. ಹೀಗೆ ಇಡೀ ಪ್ರಯಾಣ ತುಂಬ ಉದ್ರಿ ಊಟ ಆಯಿತು, ಉದ್ರಿ ತಿಂಡಿ ಆಯಿತು, ಎಲ್ಲ ಆಯಿತು. ಇದನ್ನು ಇನ್ನೊಬ್ಬ ಸರ್ದಾರ್ಜಿ ನೋಡಿದ. ಹಿ ಫೆಲ್ಟ್ ಇಟ್ಸ್ ಎ ವಂಡರ್ಫುಲ್ ಐಡಿಯಾ, ವೈ ಡು ಐ ಡೂ ದಿಸ್, ವೈ ನಾಟ್ ಐ ಡೂ ದಿಸ್ ಅಂತಂದವನೇ ನೆಕ್ಸ್ಟ್ ಟೈಮ್ ಹತ್ಕೊಂಡ ಟಿಕೆಟೇ ತಗೊಳ್ಳಿಲ್ಲ ಅವನು. ಆದರೆ ಎಲ್ಲ ಕಡೆ ಚಲಾವಣೆ ಆದ. ಏನಂತ, ಮೈ ನೇತಾ ಹೂँ ನೇತಾ ಅಂತ ಹೇಳ್ದ, ಎಲ್ಲ ಫೈನ್. ಇನ್ನೇನು ಇಳಿಬೇಕು ಅಷ್ಟರೊಳಗೆ ಟಿಕೆಟ್ ಕಲೆಕ್ಟರ್ ಹತ್ಕೋತಾನೆ. ಇನ್ಸಿಡೆಂಟ್ಲಿ ಹಿ ವಾಸ್ ಆಲ್ಸೋ ಎ ಸರ್ದಾರ್ಜಿ. ಆ ಸರ್ದಾರ್ಜಿ ಈ ಸರ್ದಾರ್ಜಿ ನೋಡಿ, ಟಿಕೆಟ್ ಕहाँ, ಟಿಕೆಟ್ ಕೈಸಾ ಟಿಕೆಟ್ पूछता है, पता नहीं मैं कौन हूँ, मैं नेता हूँ नेता. एंड द टिकट कलेक्टर सरदारजी आस्क्ड, आपका नाम क्या है? ही वाज नॉट प्रिपेयर्ड फॉर दिस. ಇಲ್ಲಿವರೆಗೂ ಯಾರು ಕೇಳೇ ಇರಲಿಲ್ಲ ಅವನ್ನ. ಮೇರಾ ನಾಮ್ ಕ್ಯಾ ಹೈ? ಮೇರಾ ನಾಮ್ ಇಂದಿರಾ ಗಾಂಧಿ. ಇವನು ಕೈಲಿದ್ದಂತ ರಪ್ ಅಂತ ಕೆಳಗೆ ಬಿಸಾಕಿ, ಮಾಫ್ ಕೀಜಿಯೇ, ನಾಮ್ ಬಹುತ್ ಸುನಾ ಥಾ, ದರ್ಶನ್ ಆಜ್ ಹುವಾ ಅಂತ. ಇದನ್ನ ನನಗೆ ಖುಷ್ವಂತ್ ಸಿಂಗ್ ಅವ್ರು ಹೇಳಿ 12 ವರ್ಷ ಆಯಿತು. I still remember and enjoy this joke. ದೊಡ್ಡವರ ಸುತ್ತಲೂ ಇರುವಂಥ ಹಾಸ್ಯ ಇದೆಯಲ್ಲ, ಭಾಳ ಬ್ರೈಟ್ ಆಗಿರುತ್ತೆ, ಬ್ರಿಲಿಯಂಟ್ ಆಗಿರುತ್ತೆ. ದ.ರಾ ಬೇಂದ್ರೆ ಅವರ ಹೆಸರನ್ನು ಕೇಳದೇ ಇರುವಂಥ ಕನ್ನಡಿಗರೇ ಇಲ್ಲ. ನನಗೆ ಅವ್ರನ್ನ ಕಂಡ್ರೆ ಬಹಳ ಗೌರವ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದರೆ ಮಾತಿರ್ತಾ ಇದ್ದದ್ದೇ ಬೇಂದ್ರೆ ಅವ್ರ ಬಗ್ಗೆ, ಕುವೆಂಪು ಬಗ್ಗೆ, ತಾರಾಸು, ಅನಾಕರು, ಮಾಸ್ಟರ್ ಹಿರಣ್ಣಯ್ಯನವ್ರ ಬಗ್ಗೆ ಮಾತಾಡ್ತಿದ್ವಿ. ಇವರೆಲ್ಲ ನಮ್ಮ ಮನೆಯಲ್ಲಿ ಸೇರೋರು ಮಹಾನುಭಾವರು. ಇವ್ರ ಸುತ್ತು ಓಡಾಡಿ ನಾನು ಕಲ್ತಿದ್ದು 2 ಅಂದರೆ, ಒಂದು ಸ್ವಲ್ಪ ಮಟ್ಟಿಗೆ ಬರವಣಿಗೆ ಜಾಸ್ತಿ ಸುಸ್ತಾದಾಗ ಏನು ಮಾಡಬೇಕು ಅದು. ಹಿಂಗೆ ಅಂದರು. ಬೇಂದ್ರೆ ಅವ್ರ ಮನೆಗೆ ನನ್ನ ತಾಯಿ ಒಂದು ಸಲ ನನ್ನನ್ನು ಕಳಿಸ್ಕೊಟ್ಟಿದ್ರು. ಅವ್ರ ಮನೆಗೆ ಹೋಗಪ್ಪ, ಆಲ್ ಇಂಡಿಯಾ ರೇಡಿಯೋಗೆ ಅನೌನ್ಸ್ಮೆಂಟ್ ಬಂದಿತ್ತು, ಅನೌನ್ಸರ್ ಪೋಸ್ಟ್ಗೆ ಕೆಲಸ ಖಾಲಿ ಇದೆ, ಅವ್ರನ್ನ ಕೇಳು, ಅವ್ರು ಕೆಲಸ ಕೊಡಿಸ್ತಾರೆ ಅಂತ. ನಮ್ಮಮ್ಮ 15 ರೂಪಾಯಿ ನೋಟ್ನ 2 ನೋಟ್ನ ಇಲ್ಲಿ ಜೇಬಲ್ಲಿಟ್ಟು ಒಂದು ಪಿನ್ ಹಾಕಿ ಪೈಜಾಮಗೆ ಹೋಗು ಧಾರವಾಡಕ್ಕೆ ಅಂತ ಕಳಿಸಿದ್ರು. ಬಳ್ಳಾರಿಯಿಂದ ಹೋದೆ. ಬೇಂದ್ರೆ ಅವ್ರು ಕೂತಿದ್ರು. ಹಿಂಗ್ರಿ, ನಾನು ಬೆಳಗೆರೆ ಪಾರ್ವತಮ್ಮ ಅವ್ರ ಮಗ. ಹಾಂ ಹೌದೇನು, ಬಾ ಕೂಡು. ಏನು ಬಂದಿ ಅಂತಂದರು. ಸರ, ಮತ್ತೆ ಆಲ್ ಇಂಡಿಯಾ ರೇಡಿಯೋದೊಳಗೆ ಒಂದು ಅನೌನ್ಸರ್ ಪೋಸ್ಟ್ ಖಾಲಿ ಅದ. ಹೌದೇನು, ನಾ ಏನು ಮಾಡಲಿ ಅದಕ್ಕೆ? ಇಲ್ರಿ, ನೀವು ಒಂದು ಮಾತು ಹೇಳಿದರೆ ನನಗೆ ಆ ನೌಕರಿ ಸಿಗ್ತದೆ. ಸಿಗ್ತದೆ ರೀ, ಮತ್ತು ನೀವು ಹೇಳಿದ್ರೆ ಸಿಗ್ಲಾರ್ದೇನು? ಹಾಂ, ಅವ್ರು ಕೇಳಲಿ, ನಾ ಹೇಳ್ತೀನಿ. ಅವ್ರೇನು ರೇಡಿಯೋದಲ್ಲಿ ಕೇಳ್ಬೇಕಾ? ಇವ್ರು ರೇಡಿಯೋಗೆ ಹೇಳ್ತಾರಾ? ಬೇಂದ್ರೆ ಹ್ಯಾಡ್ ಸಚ್ ಎ ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್. ಅವರಿಗೆ ಒಂದು ದಿವಸ
ಒಂದು ಸಭೆಯಲ್ಲಿ ಒಬ್ಬ ಒಬ್ಬ ಪ್ರೊಫೆಸರ್ ಅವ್ರ ಹತ್ರ ಹೋಗಿ, ಬೇಂದ್ರೆ ಅಜ್ಜ ಅವರ ಮತ್ತು ನಿಮ್ಮ ಕಾವ್ಯ ಹೆಂಗೆ ಓದಬೇಕು ಆ ನ್ಯಾಕ್ ನನಗೆ ಅರ್ಥ ಆಗಿದೆ. ಹೌದು, ಏನು ಅರ್ಥ ಆಗಿದೆ ನನಗೆ? ಹಿಂಗಲ್ಲಿ ನೋಡ್ರಿ, ನಿಮ್ಮ ಕಾವ್ಯದೊಳಗಿನ ತಾಕತ್ತೇನದ, ಆ ಹೈಟ್ಸ್ ಏನವ, ಅವು ಬೇರೆಯವ್ರ ಕಾವ್ಯದೊಳಗಿಲ್ಲ. ಕವಿ ಹೊಗಳಿಕೆಯನ್ನು ಬಹಳ ಇಷ್ಟಪಡ್ತಾನೆ. ಆ ಹೊಗಳಿಕೆ ಬಹಳ ನೈಜವಾಗಿರಬೇಕು. ನಾನು ಬರೆದದ್ದು ನಿಮಗೆ ನೆನಪಿದ್ರೆ ಅದನ್ನು ಹೇಳ್ರಿ. ಸುಮ್ಮನೆ ಕೆಲವರು ಹೋಗಿರ್ತಾರೆ, ಮೊನ್ನೆ ಎಷ್ಟು ಚೆನ್ನಾಗಿ ಬರೆದಿದ್ದು ಸರ್, ಮೊನ್ನೆ ಬರೆದಿದ್ದಂತೂ ಅದ್ಭುತ ಅಂತ. ಯಾವುದು? ಅದೇ ಮೊನ್ನೆ ಬರೆದ್ರಲ್ಲ ಸರ್, ಅದು ಯಾವುದು? ಅಯ್ಯೋ 2 ಸಲ ಓದಿದೆ ಸರ್, ನನ್ನ ಹೆಂಡ್ತಿಗೂ ಹೇಳಿದೆ ಓದೆ ಅಂತ, ಮಕ್ಕಳಿಂದ ಬಂದಿಲ್ಲ, ಬಂದು ಕೂಡಲೇ ಹೇಳೋಣ ಅಂತಿದ್ದೀನಿ. ಅದೇ ಯಾವುದೋ ಸರ್ ಅದು. ಹಾಗೆ ಹೊಗಳಬಾರ್ದು ಯಾರನ್ನು. ಬೇಂದ್ರೆ ಅವರಿಗೆ ಹಾಗೆ ಹೊಗಳಿದ್ರೆ ತುಂಬ ಸಿಟ್ಟು ಬಂದ್ಬಿಡೋದು. ಕಾವ್ಯದೊಳಗೆ ಹೈಟ್ಸ್ ಇಲ್ಲ, ಇನ್ನೊಬ್ಬರು ಕಾವ್ಯದೊಳಗೆ ಅಂದ್ಯಲ್ಲ, ಆ ಇನ್ನೊಬ್ರು ಯಾರು ಅಂದು ಹೇಳು. ಇವರಿಗೆ ತಕ್ಷಣಕ್ಕೆ ಏನು ತೋಚಲಿಲ್ಲ. ಉದಾಹರಣೆಗೆ ಸರ್ ಚನ್ವೀರ್ ಕಣಿವೆಯವರು, ಅಲ್ಲೂ ಅವನ ಹೆಸರೇ ಕಣಿವಿ, ಅದರೊಳಗೆ ಹೈಟ್ಸ್ ಎಲ್ಲಿಂದ ಬರ್ತಾವು? ಬೇಂದ್ರೆ ರಿಯಲಿ ರಿಯಲಿ ವಂಡರ್ಫುಲ್, ಗ್ರೇಟ್. ಒಂದು ದಿವಸ ರಾಮಮೂರ್ತಿ ಅವರೇ ಟೈಮ್ ಎಚ್ಚರಿಸ್ಬೇಕು, ಇನ್ನೂ ಆಯುಷ್ಯ ಇದೆ. ಒಂದು ದಿವಸ ನನ್ನ ಸ್ನೇಹಿತರಾದಂಥ ಇಟಗಿ ಈರಣ್ಣ ಅನ್ನೋರು ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ. ಇದು ನೋಡಿ, ಬೇಂದ್ರೆ ಅವರ ಬುಕ್ ಮಾಡೋಣ ಬೇರೆ, ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ. ಅವ್ರ ಕಾಲೇಜಿಗೆ ಚೀಫ್ ಗೆಸ್ಟಾಗಿ ಕರಿಬೇಕು ಅಂತ. ಬೇಂದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಒಂದು ಸಮಸ್ಯೆ ಏನಾಗೋದು ಅಂದರೆ, ಕೈಗೆ ಸಕ್ಕರೆ ಹಾಕೋರು, ಒಂದು ಚಮಚ ಸಕ್ಕರೆನ ಕೈಗೆ ಹಿಂಗೆ ಕೊಡೋರು. ಅದನ್ನು ಹಿಂಗೆ ತಿನ್ನೋಕ್ಕಾಗಲ್ಲ ಅವ್ರ ಎದುರಿಗೆ, ಕರಮ್ ಅಂತ ತಿನ್ನೋಕೆ ಇದಾಗುತ್ತೆ. ಕೈಯಲ್ಲಿ ಹಾಗೆ ಹಿಡ್ಕೊಂಡು ಕೂತ್ರೆ ಆ ಬಿಸಿಲಿಗೆ ನೀರು ಹೊಡೆದು ಕೈಯೆಲ್ಲ ಅಂಟಂಟಾಗುತ್ತೆ. ಒಂದು ವಿಚಿತ್ರ ಸನ್ನಿವೇಶ. ಆಮೇಲೆ ಬೇಂದ್ರೆ ಅವ್ರಿಗೆ ತಮ್ಮ ಸಂಖ್ಯಾಶಾಸ್ತ್ರದ ಒಲವನ್ನು ನಮಗೆ ಹೇಳಬೇಕು ಅನ್ನೋಂಥ ಶುರುವಾಗ್ಬಿಡ್ತು. ಕಾಳಿದಾಸಗೂ ನನಗೂ ಫರ್ಕ್ ಏನದಂತ ಗೊತ್ತದೆ ನಿನಗೆ? ಇಲ್ರಿ. ಅವ 1, 2, 3, 4 ಅಂತನ, ನಾನು 1, 4, 2, 3 ಅಂತೀನಿ. ತಿಳಿತೇನು? ಹ್ಞೂ ರೀ ಅನ್ಬೇಕಷ್ಟೇ. ಹಾಗೆ ಮಾತಾಡ್ತಾ ಕೂತಿರುವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಿ ವರ್ ವೆರಿ ಯಂಗ್ ಆ್ಯಂಡ್ ಆ ವೇವ್ ಲೆಂಗ್ತೇ ಇಲ್ಲ ನಮಗೆ. ಇವನು ಮಧ್ಯ ಇದ್ದಕ್ಕಿದ್ದಂಗೆ, ನಾ ಏನು ಟ್ರೈನಿಗೆ ಬುಕ್ ಮಾಡಲ, ಏನು ಕಾರಿಗೆ ಬುಕ್ ಮಾಡಿಲ್ರಿ ಅಂತ ನಾವು ಅಂದರೆ ಚೀಫ್ ಗೆಸ್ಟಾಗಿ ನೀವು ಯಾವುದ್ರಲ್ಲಿ ಬರ್ತೀರಿ ಅಂತ. ತಮ್ಮ ಒಂದು ಕೆಲಸ ಮಾಡು. ಏನ್ರಿ? ಈ CBT ನೋಡಿ ಏನು ನೀನು? ಧಾರವಾಡದಲ್ಲಿ CBT ಅಂದರೆ ಸಿಟಿ ಬಸ್ ಟರ್ಮಿನಲ್ ಅಂತ. ಹಾಂ ನೋಡಿನಲ್ರಿ, ಅಲ್ಲಿ ಹೋಗು. ಅಲ್ಲಿ ಒಬ್ಬ ಮಂಗ್ಯ ಆಡಿಸ್ತಿರ್ತಾನ. ಈ ವರ್ಷ ಅವನು ಕರ್ಕೊಂಡು ಹೋಗು, ಮುಂದಿನ ವರ್ಷ ನಾ ಬರ್ತೀನಿ ಅಂತ. ಬೇಂದ್ರೆ ವಾಸ್ ದಿಸ್ ಅದ್ಭುತ ಪುರುಷ. ನನಗೆ ಬಹಳ ಆಸೆ ಅಂದರೆ ಒಳ್ಳೆ ಹಾಸ್ಯವನ್ನು ರಾತ್ರಿ ಇಡೀ TV-ಲಿ ಒಂದೊಂದು ಸಲ ಸರ್ಫ್ ಮಾಡ್ತಾ ಇರ್ತೀನಿ. ಒಂದು ತೆಲುಗು ಸಿನಿಮಾದಲ್ಲಿ ನಾನು ನೋಡಿದ ಒಂದು ದೃಶ್ಯ, ನೀವು ನೋಡಿರ್ಬೋದು ಅಥವಾ ಅದು ಕನ್ನಡಕ್ಕೆ ಬಂದೂ ಇರ್ಬೋದು. ಅದರೊಳಗೊಬ್ಬ ಮೇಸ್ಟ್ರಿಗೆ ಮದುವೆ ಆಗಿರುತ್ತೆ. ಇಟ್ಸ್ ಫಸ್ಟ್ ನೈಟ್. ಅವನು ಕಾಯ್ತಾ ಕೂತಿದ್ದಾನೆ, ಆ ಹೀರೋಯಿನ್ ಬರಬೇಕು, ಇವನು ಏನೋ ಓದ್ತಾ ಇದ್ದಾನೆ, ಮೇಸ್ಟ್ರಲ್ವಾ, ಓದೋ ಚಟ ಓದ್ತಾ ಇದ್ದಾನೆ. ಅವಳು ಅಲ್ಲಿ ಎಂಟ್ರಾಗ್ತಾಳೆ ಕೈಯಲ್ಲಿ ಹಾಲು ಇಟ್ಕೊಂಡು. ಹಿಂಗೆ ನೋಡಿದವನು, ఎవరది ఫస్ట్ నైటే లేట్గా వచ్చింది అంತಾನೆ. ಆ ಮೇಷ್ಟ್ರು ನೋಡಿ, ಅವನು ಯಾರಿದು ಫಸ್ಟ್ ನೈಟೇ ಲೇಟಾಗಿ ಬಂದಿದ್ದು ಅಂತ. ಈ ತರಹದ ಹಾಸ್ಯವನ್ನು ನಮ್ಮ ನಿಜ ಬದುಕಿನಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ. ನ್ಯೂಸ್ ಪೇಪರ್ ಆಫೀಸ್ನಲ್ಲಿ ಸಿಗೋಷ್ಟು ಹಾಸ್ಯ. ನಿನ್ನೆ ನಾನು ಬಹುಶಃ 1-1.5 ತಾಸು ಮಾತಾಡಿದೆ. ನಾನು ನ್ಯೂಸ್ ಪೇಪರ್ ಸುದ್ದಿ ಮನೆಯ ಕತೆ ಪುಸ್ತಕ ಬಿಡುಗಡೆಗೆ ಹೋದಾಗ ನನ್ನ ಕಿರಿಯ ಗೆಳೆಯ ಒಬ್ಬನು ಡಿಕ್ಷನರಿ ನೋಡ್ತಾ ಇದ್ದ. ನಾನು ಯಾರಾದರೂ ಡಿಕ್ಷನರಿ ನೋಡ್ತಾ ಇದ್ರೆ ತಡೆಯೋಕ್ಕೆ ಹೋಗಲ್ಲ. ಏನು ಬೇಕು ನಿಂಗೆ ಅಂತ ಕೇಳಲ್ಲ. ಅವ್ರವ್ರ ಹೊಟ್ಟೆನೋರಿಗೆ ಅವರವರೇ ಮಾತ್ರ ತಿನ್ನಬೇಕು. ಹುಡುಕ್ಲಿ ಬಡ್ಡಿ ಮಗ ಅಂತ ಸುಮ್ಮನೆ 45 ನಿಮಿಷ ಹುಡುಕಿದಾರೆ. ಏನಯ್ಯ ಬೇಕು ನಿನಗೆ ಅಂದರೆ, ಅಣ್ಣ ಸತ್ವಂತ್ ಸಿಂಗ್ ಅಂದ್ರೆ ಏನು ಅಂದ. ಈಟಿಂಗ್, ಕಮಿಂಗ್, ಗೋಯಿಂಗ್, ಸಿಟ್ಟಿಂಗ್, ING ಪ್ರತ್ಯಯ ಅಂತೀಯಲ್ಲ ನಾವು, ಹಾಗೆ ಸತ್ವಂತ್ ಸಿಂಗ್ ಅಂಡ್ ಬಿಯಾನ್ ಸಿಂಗ್ ಅಂತ ಹುಡುಕ್ತ. ಈ ತರಹದ ಮಹಾನ್ ಬುದ್ಧಿವಂತರೆಲ್ಲ ನ್ಯೂಸ್ ಪೇಪರ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಪ್ಲಾಂಟೇಶನ್ಸ್ ವರ್ಕರ್ಸ್ ಯೂನಿಯನ್ ಹ್ಯಾಸ್ ಗಿವನ್ ಎ ಕಾಲ್ ಅಂತ ಬಂದರೆ, ಬಾಳೆಹಣ್ಣು ಮಾರಾಟಗಾರರ ಸಂಘ ಅಂತ ಟ್ರಾನ್ಸ್ಲೇಟ್ ಮಾಡಿದವರು ಇದ್ದಾರೆ ನಮ್ಮಲ್ಲಿ. ಪ್ಲಾಂಟನ್ಗೂ ಪ್ಲಾಂಟೇಶನ್ಗೂ ವ್ಯತ್ಯಾಸ ಗೊತ್ತಿರಲ್ಲ. ಕರ್ಫ್ಯೂ ವಾಸ್ ಕ್ಲಾಂಪ್ಡ್ ಫ್ರಮ್ ಡಾನ್ ಟು ಡಸ್ಕ್ ಅಂತ ಬಂದರೆ, ಡಾನ್ ಪಟ್ಟಣದಿಂದ ಡಸ್ಕ್ ಪಟ್ಟಣದವರೆಗೂ ಕರ್ಫ್ಯೂ ವಿಧಿಸಲಾಗಿತ್ತು ಅಂತ ಬರೆದಂಥವ್ರಿದ್ದಾರೆ. ಇವು ನಿಜ ಜೀವನದಲ್ಲಿ ದಿನನಿತ್ಯ ನಡೆಯುವಂಥ ಹಾಸ್ಯ ಇದೆಯಲ್ಲ, ಅದರಷ್ಟು ಅದ್ಭುತವಾದ ಇನ್ನೊಂದು ಯಾವುದೂ ಇಲ್ಲ. NT ರಾಮರಾವ್ ಅವ್ರ ಸರ್ಕಾರ ಹೈಜಾಕ್ ಆಗಿ ಆ ಎಲ್ಲ MLAಗಳು ಡಿಸಿಡೆಂಟ್ಸ್ ಏನಿದ್ರು NT ರಾಮರಾವ್ ಸಪೋರ್ಟರ್ಸ್ನ ಬಳ್ಳಾರಿಗೆ ತಂದಿಟ್ರು. ಅವಾಗ
ಅಡಗಿಸಿಟ್ರು. ಸನ್ಮಾನ್ಯ ಶ್ರೀ ರಘುಪತಿ ಅವರು ಅದರ ನೇತೃತ್ವವನ್ನು ವಹಿಸಿದರು. ರಘುಪತಿನೇ ಒಂದು ಜೋಕು. ನೀವು ನೋಡ್ಬೇಕು, ರಘುಪತಿ ಮಾತಾಡೋದು, ಓಡಾಡೋದು, ಭಾಳ ಅವರ ಅಂಗಚೇಷ್ಟೆಗಳು ಇವೆಲ್ಲ ಭಾಳ ವಿಚಿತ್ರವಾಗಿರ್ತವೆ ಅವರು. ಆವಾಗ ಒಬ್ಬ MLAಗೆ ಎಲ್ಲರೂ MLAಸ್ಗೆ ಊಟ ಕೊಟ್ಟರು, ಮಾಡಿದ್ರು, ಗುಂಡು ಹಾಕಿದ್ರು, ಎಲ್ಲ ಆಯಿತು. ಫಿಂಗರ್ ಬಾಲ್ ಕೊಟ್ಟರು. ಫಿಂಗರ್ ಬಾಲ್ ಕೊಟ್ಟರೆ ಅದರೊಳಗಿರೋ ನಿಂಬೆ ಹಣ್ಣನ್ನು ಬಿಸಿನೀರೊಳಗೆ ಕಿವುಚ್ಕೊಂಡು ಗಟ 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 ಕುಡ್ದ. ಈ ತರಹದ ಎಡವಟ್ಟುಗಳು ನೋಡಿದಿರಲ್ಲ. ನಮ್ಮ ಬದುಕಿನಲ್ಲಿ ಹಾಸ್ಯವನ್ನು ರೂಢಿಸ್ಕೊಳ್ದೇ ಇದ್ದರೆ, ಮನೆಯಲ್ಲಿ ಹಾಸ್ಯವನ್ನು, ವರ್ಕ್ ಪ್ಲೇಸ್ನಲ್ಲಿ ಹಾಸ್ಯವನ್ನು ರೂಢಿಸ್ಕೊಳ್ದೇ ಇದ್ದರೆ ನಿಜವಾಗ್ಲೂ ಬಹಳ ತೊಂದರೆ ಆಗುತ್ತೆ. ವಿ ಬಿಕಮ್ ತುಂಬ ಸೀರಿಯಸ್ ಆಗಿಬಿಡ್ತೀವಿ ಅಂತೇಳಿ. ತುಂಬ ಸೀರಿಯಸ್. ಸಿಂಧಿಯಾ ನೋಡಿ ನಗಲ್ಲ, ಸಿಂಧಿಯಾ ನಗೋದೇ ಇಲ್ಲ. ಮತ್ತು ಅವ್ರ ಶಿಷ್ಯರು ಅದನ್ನು ಹೇಳ್ಕೊಂಡು ಓಡಾಡ್ತಿರ್ತಾರೆ. ನಮ್ಮ ದೇವರು ಅಣ್ಣವ್ರು ಇದಾರಲ್ಲ, ನಗದೇ ಇಲ್ಲ ಅಂತ. ಬರೀ ನಗದೇ ಇರುವಾಗ ನಗದು, ಬರೀ ನಗದೇ ಕೈಯಲ್ಲಿರುವಾಗ ನಗು ಎಲ್ಲಿಂದ ಅವ್ರಿಗೆ ಸಾಧ್ಯ? ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಾವು ನಗದೇ ಹೋದರೆ, ಒಂದೊಂದು ಸಲ ಮನಮೋಹನ್ ಸಿಂಗ್ ಪಾಪ ಹೆಂಗೆ ಕಾಣಿಸ್ತಾನೆ ಗೊತ್ತಾ ನನಗೆ, ಟಿ ವಿ ನೋಡ್ತಾ ಇದ್ದರೆ. ಕೆಲ್ಸಕ್ಕೆ ಬಾರ್ದೊಂದು ಪೋಸ್ಟ್ ಕೊಟ್ಟು ಕೂಡಿಸಿರ್ತಾರಲ್ಲ ಆಫೀಸಲ್ಲಿ, ಹಂಗೆ ಪಾಪ ಕೂತೇ ಇರ್ತದೆ. ಅವ್ರನ್ನ ನೋಡಿ ನಗಬೇಕು. ಕಡೆಯದೊಂದು ಮಾತು ಈ ರಾಜಕಾರಣಿಗಳ ಬಗ್ಗೆ ಹೇಳಿ ನನ್ನ ಇದು ಮುಗಿಸ್ತೀನಿ. ಪಟೇಲ್ರು ಒಂದು ಸಲ ಪ್ರೆಸ್ ಕ್ಲಬ್ಗೆ ಬಂದರು. JH ಪಟೇಲ್ ವಂಡರ್ಫುಲ್ ಆದಂಥ ಹ್ಯೂಮರ್ ಇದ್ದಂಥ ಮನುಷ್ಯ, ತುಂಬ ಅದ್ಭುತವಾದ ಹ್ಯೂಮರ್ ಇತ್ತು. ಜ್ಞಾನಿ ಮನುಷ್ಯ, ತುಂಬ ಜ್ಞಾನಿ. ಅವ್ರ ಹತ್ರ ಮಾತಾಡಿದ್ರೆ ಒಂದು ಪುಸ್ತಕ ಓದಷ್ಟು ಆನಂದ ಆಗೋದು. ಅವರು ವಿಲಾಸಿ ಆದರು ಅನ್ನೋ ಕಾರಣಕ್ಕೆ ಹಾಳಾಗಿ ಹೋದರೆ ಹೊರತು, ಇಲ್ಲದೇ ಇದ್ದರೆ ಬಹಳ ಡೆಮೊಕ್ರೆಟಿಕ್ ಆದ ಮನುಷ್ಯ, ಸಭ್ಯ, ಕಡಿಮೆ ದುಡ್ಡನ್ನು ಮಾಡಿದಂಥ ಮನುಷ್ಯ. ಅಂದರೆ ತೀರಾ ಬರಬಿದ್ದು ತಿನ್ನಲ್ಲ. ಅವರು ಪ್ರೆಸ್ ಕ್ಲಬ್ಬಿಗೆ ಬಂದು ಒಂದು ದೇವಿಲಾಲ್ ದುಡ್ಡು ಕೊಟ್ಟಿದ್ದು ಒಂದು ಭವನ ಇದೆ. ದೇವಿಲಾಲ್ ಹೆಸರಿನಲ್ಲಿ ಒಂದು ಕಟ್ಟಡ ಇದೆ. ಆದರೆ ಇನಾಗ್ರೇಷನ್ಗೆ ಪಟೇಲ್ರನ್ನ ಕರೆದ್ವಿ, ಬಂದರು. ಪ್ರೆಸ್ ಕ್ಲಬ್ನಲ್ಲಿ ಇನಾಗ್ರೇಷನ್ ಅಂದರೆ ಏನು ರೀ ಅರ್ಥ? ಮತ್ತು ಗುಂಡು ಹಾಕ್ಬೇಕಲ್ಲ. ಸೀಮೆ ಎಣ್ಣೆ ಅಂಗಡಿಲಿ ಇನ್ನೇನು ಹಾಲು ಕೊಡ್ತಾರಾ? ಸರಿ, ಇವ್ರಿಗೆ ಒಂದು ಪೆಗ್ ಕೊಟ್ಟರು, ಇವನಿಗೂ ಕೊಡಿ ಅಂತಂದರು. ಜೊತೆಯಲ್ಲಿ ಒಬ್ಬ ಇದ್ದ, ಅವ್ನು ಯಾರು ಅಂತ ನಮಗೆ ಗೊತ್ತಿಲ್ಲ. ಇಲ್ಲ, ಅವನು ಕರೆದು ಕೂಡಿಸಿ, ಅವ್ನು ನನ್ನ ಸ್ನೇಹಿತ ಅಂತಂದರು. ಅವ್ನು ಕೂತ, ಅವ್ನಿಗೆ 2 ಹಲ್ಲಿರಲಿಲ್ಲ, ಈ ಮುಂದಿನ 2 ಹಲ್ಲಿರಲಿಲ್ಲ. ನಗ್ತಾ ಇದ್ದ ಅವನು. ಇದನ್ನು ಬರಿಬೇಡ್ರಪ್ಪ, ಇವನು ನನ್ನ ಭಾಳ ಕ್ಲಾಸ್ಮೇಟ್, ಇವನು ದಾವಣಗೆರೆ IBಲಿ ಮೇಟಿ ಅಂತಂದರು. ಸರಿ ಅಂತಂದ್ರು. ಬರಿಬೇಡಿ ಅಂದ್ರಲ್ಲ, ಯಾವುದನ್ನು ಬರಿಬಾರ್ದು ಹೇಳಿ ಅಂದ್ರೆ ನಾವು ಅದನ್ನೇ ಬರಿತೀವಿ ಅಂತ ನಮಗೂ ಗೊತ್ತಿರುತ್ತೆ. ಇವನು ಬಹಳ ಆತ್ಮೀಯ ಸ್ನೇಹಿತ. ಇವನಿಗೆ ಒಂದು ದಿವಸ ರಾತ್ರಿ ಏನು ಅಂತಂದರೆ, ಊಟ ಕೊಡು ಅಂದರೆ ಊಟ ಕೊಡ್ತಾನೆ, ಗುಂಡು ತಂದು ಕೊಡು ಅಂದರೆ ಗುಂಡು ತಂದು ಕೊಡ್ತಾನೆ, ನನ್ನ ಕಾಲೊತ್ತು ಅಂದರೆ ಕಾಲೊತ್ತಾನೆ, ಎಲ್ಲ ಮಾಡ್ತಾನೆ. ಹೆಣ್ಮಕ್ಳನ್ನ ಕರ್ಕೊಂಬ ಅಂದರೆ ಮಾತ್ರ ಅವನಿಗಾಗಲ್ಲ. ಭಾಳ ನಿಷ್ಠಾವಂತ ಅವನಿಗೆ. ಈಗ ನನಗೆ ಯಾರಾದರೂ ಹೆಣ್ಮಕ್ಳನ್ನ ಕರ್ಕೊಂಬ ಅಂತ ಇವ್ರು ಹೇಳಿದ್ದಾರೆ. ಇಲ್ಲ ನಂಗೆ ಹೇಳ್ಬೇಡಿ ಇಂಥ ಕೆಲಸಗಳೆಲ್ಲ ಅಂತ ಅವನು ಬೇಜಾರು ಮಾಡ್ಕೊಂಡೆ. ಏಯ್ ಹೋಗ ಸುಮ್ಮನೆ ಅಂತ ಬೈದಿದ್ದಾರೆ. ಆಯ್ತು, ಕಾರ್ ಕೊಡಿ ಅಂತ ನಾವು ಕೀ ಕೊಟ್ಟರು. ಇವ್ರ ಪಾಡಿಗೆ ಇವ್ರು ಮಲಗಿದ್ರು. ಎಷ್ಟೊತ್ತಾದ್ರೂ ಕಾದರೂ ಬರಲಿಲ್ಲ. ಮಧ್ಯರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಕಣ್ಣು ಬಿಟ್ಟರೆ ಇವ್ರು ಹೆಂಡತಿ ಕೂತಿದ್ರಂತೆ ಎದುರುಗಡೆ. ಇದೇ ನೀ ಬಂದೆ ಅಂತ. ಮತ್ತು ಅವ್ನು ಬಂದು ಕರೆದ, ನಾವು ಬಂದೆ. ಇಲ್ಲ, ಅವನಿಗೆ ಯಾವಾಗ ಹೇಳಿದ್ದೆ ನಾನು ಅಂತ. ಅದೇ ನೀವು ಅರ್ಜೆಂಟ್ ಬಾ ಅಂದ್ರಂತೆ ಅಂತ. ಅಯ್ಯೋ, ಹಾಂ ಸರಿ, ಇವ್ರು ಗೊತ್ತಾಯ್ತಿದ್ದೇನೋ ಅಂತ ಮಲಗಿದೆ. ಬೆಳಿಗ್ಗೆ ಬಂದ, ಏನೋ ಅಂದೆ. ಅದೇ ಹೆಂಗಸ್ರಿಗೆ ಕರ್ಕೊಂಬ ಅಂದ್ರಲ್ಲ, ನಿಮ್ಮ ಹೆಂಗಸ್ರಿಗೆ ಕರ್ಕೊಂಬಂದೆ, ಯಾಕೆ ಸುಮ್ಮನೆ ಇದು ಅಂತ. ಆವಾಗ ಎದ್ದು ಒದ್ದೆ ನೋಡ್ರಿ, 2 ಉದ್ರೋಯ್ತಿ ಒಂದು ಅಂತ. ಅಟ್ಲೀಸ್ಟ್ ಪಟೇಲ್ ಹ್ಯಾಡ್ ದಿ ಫ್ರ್ಯಾಂಕ್ನೆಸ್ ಟು ಅಕ್ಸೆಪ್ಟ್ ಥಿಂಗ್ಸ್. ಮುಕ್ತವಾಗಿ ಅದನ್ನು ಹೇಳೋಕ್ಕೆ ಅವರಿಗೆ ಆ ಹೃದಯ ಇತ್ತು. ಇಷ್ಟೊತ್ತು ನಾನು ಮಾತಾಡಿದ್ದೀಯಲ್ಲ ರಾಜಕಾರಣಿಗಳು, ನಾನೆಲ್ಲ ಬರೀ ಸುಳ್ಳು ಹೇಳಿದ್ದೀನಿ, ದಯವಿಟ್ಟು ಕ್ಷಮಿಸಿ. ರೇವಣ್ಣವ್ರು ಮೂಗಲ್ ಕೈ ಹಾಕಲ್ಲ, ಕುಮಾರಣ್ಣವರು ಮಾರ್ತಾ ಹೇ ಖರೀದ್ತಾ ಹೇ, 2 ಸುಳ್ಳು. ಗೆಳೆಯರೆ, ನನಗೆ ದೊಡ್ಡ ಸಂತೋಷ ಅಂದರೆ ದಿನನಿತ್ಯ ಹೆಣ ತೋರಿಸೋನು ನಾನು. ರಾತ್ರಿ ಆಯಿತು ಅಂದರೆ ಒಂದು ಹೆಣ ಎತ್ಕೊಂಡೇ ಬರ್ತೀನಿ. ಯಾರ ಮನೇಲಿ ಬರ್ತ್ಡೇ ಆದರೂ ನನ್ನನ್ನೇನು ಕರೆಯಲ್ಲ. ಎಲ್ಲಿ ಹೆಣ ಬಿದ್ದರೂ ಫೋನ್ ಮಾಡಿರಿ ರವಿ ಬೆಳಗೆರೆಗೆ ಅಂತಲೇ ಅಂತೀರಿ. ಆದರೂ ಇಷ್ಟು ಜನ ನೀವು ಸೇರ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಹಿರಿಯರಿದ್ದೀರಿ, ಹೆಣ್ಣುಮಕ್ಕಳಿದ್ದೀರಿ, ನನ್ನ ತಾಯಿಯ ಪ್ರಾಯದವರಿದ್ದೀರಿ, ಅಣ್ಣಂದರಿದ್ದೀರಿ, ವಿದೇಶದಿಂದ ಬಂದಂಥವರಿದ್ದೀರಿ. ನಾನು ಕಾರ್ ಹೇಳಿದ ತಕ್ಷಣ ರಾಮಮೂರ್ತಿಯವರು ಓಡಿ ಬಂದರು. ನಾನು ಹೇಳಿದೆ, ರಾಮಮೂರ್ತಿಗಳು ಎಷ್ಟು ವಯಸ್ಸು ನಿಮಗೆ ಅಂದ. 56 ಅಂತಂದರು. ನನಗೆ ಬಹಳ ಆಶ್ಚರ್ಯ. ನನಗಿನ್ನೂ 48. ಆರಾಮಿತ್ರ ಅವರು ಹುಡುಗ ಅಂದ ಕೂಡಲೇ ನನಗೆ ಎಷ್ಟು ಸಂತೋಷ. ನನ್ನ ಹೆಂಡತಿ ಬಂದು ಕೇಳಿಸ್ಕೊಂಡಿದ್ರೆ ಎಷ್ಟು ಸಂತೋಷ ಆಗೋದು ಅಂತ. ಆ ಉತ್ಸಾಹ ಅವರಲ್ಲಿದೆ.
ಈ ಯಜಮಾನರು ನಿನಗೆ ನಾನು ಕೇಳಿದ್ರು ನನಗೆ ಎಷ್ಟಿರ್ಬೋದು ಅಂತ. ಇಲ್ಲ ಸ್ವಾಮಿ, ಜೈಲಿನಲ್ಲಿ 10 ವರ್ಷ ಶಿಕ್ಷೆ ಆದರೆ ಗುಡ್ ಬಿಹೇವಿಯರ್ ಅಂಥೇಳಿ ರಿಮಿಷನ್ಸ್ ಇರ್ತವೆ. ಅಂದರೆ 10 ವರ್ಷದಿಂದ 5 ವರ್ಷಕ್ಕೆ ಶಿಕ್ಷೆನ 3 ವರ್ಷಕ್ಕೆ ಕಡಿಮೆ ಮಾಡಿರ್ತಾರೆ. ಹಾಗೆ ನಿಮ್ಮ ನಕ್ಕು ನಿಮ್ಮ ವಯಸ್ಸು 40 ಆಗಿರಬಹುದು ಅಂತಂತಂದೆ. ಅವರು 74 ನನಗೆ ಅಂತಂತಂದರು. ನಿಮ್ಮ ನಗು, ನಿಮ್ಮ ಆಯುಷ್ಯ, ನಿಮ್ಮ ಆರೋಗ್ಯ ಹೀಗೆ ಇರಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.